ನಮಸ್ಕಾರ ಸ್ನೇಹಿತರೆ, ಸತತವಾಗಿ ಮುಂಬೈ ತಂಡದ ಮೂರನೇ ಸೋಲಿನ ನಂತರ ನೀತಾ ಅಂಬಾನಿರವರು ಮತ್ತೊಮ್ಮೆ ರೋಹಿತ್ ಶರ್ಮಾರವರಿಗೆ ನಾಯಕನಾಗಲು ಮಾಡಿದರು ರಿಕ್ವೆಸ್ಟ್. ಆದರೆ ನಾಯಕನಾಗುವ ಮೊದಲೇ ರೋಹಿತ್ ಶರ್ಮಾರವರು ನೀತಾ ಅಂಬಾನಿರವರ ಮುಂದೆ ಇಟ್ಟರು 3 ದೊಡ್ಡ ಷರತ್ತುಗಳು. ರೋಹಿತ್ ರವರ ಷರತ್ತುಗಳನ್ನ ಕೇಳಿ ಶಾಕ್ ಆಯಿತು ಮುಂಬೈ ತಂಡ. ಕೊನೆಗೂ ರೋಹಿತ್ ಶರ್ಮಾರವರ ಮುಂದೆ ಮಂಡಿ ಊರಿದರು ಮುಂಬೈ ಇಂಡಿಯನ್ಸ್ ಓನರ್ ನೀತಾ ಅಂಬಾನಿ. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ರೋಹಿತ್ ರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವಂತೆ ಸದ್ಯ ಭಾರತದಲ್ಲಿ IPL 2024ರ ಗುಂಗು ಹೆಚ್ಚಾಗಿದೆ ಬಂಧುಗಳೇ. ಆದರೆ ಈ ಟೂರ್ನಿಯಲ್ಲಿ ಹಾರ್ದಿಕ್ ಪಾಂಡ್ಯ ನಾಯಕತ್ವದ ಮುಂಬೈ ಇಂಡಿಯನ್ಸ್ ತಂಡ ಮಾತ್ರ ತೀರಾ ಕಳಪೆ ಆಟವನ್ನ ಆಡುತ್ತಿದೆ. ಟೂರ್ನಿಯಲ್ಲಿ ಈಗಾಗಲೇ ಆಡಿದ ಮೊದಲ 3 ಪಂದ್ಯಗಳ ಪೈಕಿ 3 ಪಂದ್ಯಗಳಲ್ಲಿಯೂ ಸೋಲು ಕಂಡು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ. ಹೌದು ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡವು ಗುಜರಾತ್ ವಿರುದ್ಧ ತನ್ನ ಮೊದಲ ಪಂದ್ಯವನ್ನ ಸೋತರೆ SRH ವಿರುದ್ಧ ಹೋರಾಟ ಮಾಡಿ ಸೋಲು ಕಾಣಬೇಕಾಯಿತು. ಇನ್ನು ಮೊನ್ನೆ ಮುಕ್ತಾಯಗೊಂಡ 3ನೇ ಪಂದ್ಯದಲ್ಲಿ ತವರು ಅಂಗಳದಲ್ಲಿ ರಾಜಸ್ಥಾನ ವಿರುದ್ಧ MI ತಂಡ ಸೋಲು ಕಾಣಬೇಕಾಯಿತು ಸ್ನೇಹಿತರೆ. ಆದ್ದರಿಂದ ರಾಜಸ್ಥಾನ ವಿರುದ್ಧ ನಡೆದ ಪಂದ್ಯ ಮುಕ್ತಾಯದ ಬಳಿಕ ಮುಂಬೈ ಇಂಡಿಯನ್ಸ್ ತಂಡದ ಓನರ್ ಆಗಿರುವ ನೀತಾ ಅಂಬಾನಿರು ರೋಹಿತ್ ಶರ್ಮಾರವರನ್ನ ಭೇಟಿ ಮಾಡಿ ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗುವಂತೆ ರಿಕ್ವೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ. ನಿಮ್ಮ ನಾಯಕತ್ವದ ಅಡಿಯಲ್ಲಿ ನಮ್ಮ ಮುಂಬೈ ಇಂಡಿಯನ್ಸ್ ತಂಡವು 5 ಟ್ರೋಫಿಗಳನ್ನ ಗೆದ್ದುಕೊಂಡಿದೆ. ಆದ್ದರಿಂದ ನೀವೇ ಮತ್ತೊಮ್ಮೆ ತಂಡದ ಕ್ಯಾಪ್ಟನ್ ಆಗಿ ಎಂದು ನೀತಾ ಅಂಬಾನಿ ರಿಕ್ವೆಸ್ಟ್ ಮಾಡಿದ್ದಾರೆ. ಆದರೆ ನೀತಾ ಅಂಬಾನಿರವರಿಗೆ ಉತ್ತರಿಸಿದ ರೋಹಿತ್ ರವರು ಅವರ ಮುಂದೆ 3 ದೊಡ್ಡ ಷರತ್ತುಗಳನ್ನ ಇಟ್ಟಿದ್ದಾರೆ ಸ್ನೇಹಿತರೆ. ರೋಹಿತ್ ಶರ್ಮಾರವರ ಮೊದಲನೇ ಷರತ್ತು ಬಂದು, ನಾನು ಮತ್ತೊಮ್ಮೆ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾದರೆ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರು ಕೂಡ ನನ್ನ ಮಾತನ್ನ ಕೇಳಬೇಕು, ಅದು ಹಾರ್ದಿಕ್ ಪಾಂಡ್ಯ ಆದರೂ ಸಹಿ ಎಂದು ಹೇಳಿದ್ದಾರೆ. ಏಕೆಂದರೆ ಹಾರ್ದಿಕ್ ಪಾಂಡ್ಯರವರು ಇತರೆ ಆಟಗಾರರನ್ನು ಸರಿಯಾಗಿ ಟ್ರೀಟ್ ಮಾಡುವುದಿಲ್ಲ. ಹೀಗಾಗಿ ಎಲ್ಲರೂ ನನ್ನ ಮಾತನ್ನ ಕೇಳಬೇಕೆಂದು ರೋಹಿತ್ ಹೇಳಿದ್ದಾರೆ. ಇನ್ನು 2ನೇ ಷರತ್ತನ್ನ ವಿಧಿಸಿರುವ ಅವರು, ನಾನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಬೇಕಾದರೆ ನೀವು ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರಿಗೆ ಅವಕಾಶ ಕೊಡಬೇಕು ಮತ್ತು ಅವರು NCA ನಿಂದ ಬಂದ ತಕ್ಷಣ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಇನ್ನು 3ನೇ ಷರತ್ತನ್ನ ವಿಧಿಸಿರುವ ಅವರು, ಒಂದು ವೇಳೆ ನಾನು ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾದರೆ ನಾನು ಯಾರ ಮಾತನ್ನ ಕೂಡ ಕೇಳುವುದಿಲ್ಲ, ಅದು ನೀವಾದರೂ ಕೂಡ ಸರಿ. ಏಕೆಂದರೆ ನಾನು ನನ್ನ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಮುನ್ನಡೆಸುತ್ತೇನೆ. ಆದ್ದರಿಂದ ನನ್ನ ನಾಯಕತ್ವದ ಬಗ್ಗೆ ಮಧ್ಯ ಬಂದು ನೀವು ಹೀಗೆ ಮಾಡಿ ಹಾಗೆ ಮಾಡಿ ಎಂದು ಹೇಳಬೇಡಿ ಎಂದು ಖಾರವಾಗಿ ರೋಹಿತ್ ರವರು ಕಿಡಿಕಾರಿದ್ದಾರೆ ಸ್ನೇಹಿತರೆ. ಈ ಮುಖ್ಯವಾಗಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಬೇಕಾದರೆ ಈ 3 ಷರತ್ತುಗಳನ್ನ ರೋಹಿತ್ ರವರು ವಿಧಿಸಿದ್ದಾರೆ ಬಂಧುಗಳೇ. ಸ್ನೇಹಿತರೆ, ನಿಮಗೇನು ಅನಿಸುತ್ತದೆ? ರೋಹಿತ್ ರವರು ಮುಂಬೈ ತಂಡದ ಕ್ಯಾಪ್ಟನ್ ಆದರೆ ಮುಂಬೈ ಫ್ರಾಂಚೈಸಿಯು ಕಮ್ ಬ್ಯಾಕ್ ಮಾಡುತ್ತಾ ಇಲ್ಲವಾ ಎನ್ನುವುದನ್ನ ಎಸ್ ಆರ್ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.